24 ಗಂಟೆಯಲ್ಲಿ 2 ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ. ಸುಮಾರು ಯಾರೂ ಪ್ರಾಣಹಾನಿ ಆಗಿಲ್ಲ, ಆದರೆ ಕೆಲವರಿಗೆ ಇಂಜುರಿ ಆಗಿದೆ. ಮರ ಬಿದ್ದು ಇನ್ನೇನು ಆಗಿ ಇಂಜುರಿ ಆಗಿರ್ತಕ್ಕಂಥದ್ದು 5 ಜನಕ್ಕೆ ಇಂಜುರಿ ಆಗಿದೆ. ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು 67 ಮನೆಗಳಾಗಿದ್ದಾವೆ. ಪಾರ್ಷಿಯಲಿ ಆಗಿರ್ತಕ್ಕಂಥ ಮನೆಗಳು 176 ಮನೆಗಳಾಗಿದ್ದಾವೆ. ಪಾರ್ಷಿಯಲಿ ಡ್ಯಾಮೇಜ್ಡ್ 176, ಫುಲ್ಲಿ ಡ್ಯಾಮೇಜ್ಡ್ 67, ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಪೂರ್ಣ ಹಾನಿಯಾಗಿದೆ, ಒಂದು ಪಾರ್ಷಿಯಲಿ ಹಾನಿಯಾಗಿದೆ. ಈ ಫುಲ್ಲಿ ಡ್ಯಾಮೇಜ್ಡ್ ಆಗಿರ್ತಕ್ಕಂಥ ಮನೆ, ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ ನಾವು ಇತ್ತೀಚೆಗೆ ಒಂದು ತೀರ್ಮಾನ ಮಾಡಿದ್ದೀವಿ. ನೀವು ಏನು ಪ್ರಶ್ನೆ ಕೇಳ್ತೀರಿ ಅನ್ನೋದು ಗೊತ್ತು. BJP ಸರ್ಕಾರದಲ್ಲಿ ಯಡಿಯೂರಪ್ಪ ಇದ್ದಾಗ 5 ಲಕ್ಷ ಕೊಡ್ತಿದ್ರು, ನೀವು ಕಡಿಮೆ ಮಾಡಿದ್ದೀರಿ ಅಂತ. ಯಾಕಂತಂದರೆ ಅದು ಮಿಸ್ಯೂಸ್ ಆಯಿತು. ಆಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟರು, ಆಮೇಲೆ ಕೊಡಲಿಲ್ಲ. ನಾನು ಅಸೆಂಬ್ಲಿನಲ್ಲೂ ಕೂಡ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಭಾಳಷ್ಟು ಈ ವಿಚಾರಗಳನ್ನು ಎಲ್ಲೆಲ್ಲಿ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನೆಲ್ಲ ಪ್ರಸ್ತಾಪ ಮಾಡಿದ್ದೆ. ಆಗ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ 1,20,000 ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಒಂದು ಮನೆ ಕಟ್ಟಿಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಈಗ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಮಿಸ್ಯೂಸ್ ಆಗಬಾರ್ದು, DC-ನೇ ಅದನ್ನು ಮನೆ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸನ ಮಾಡಬೇಕು. ಯಾರು ಮನೆ ಕಟ್ಕೊಂಡಿರ್ತಾರೆ ಫುಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ, ಅಂಥ ಮನೆಗಳಿಗೆ ನಾವು 1,20,000 ರೂಪಾಯಿ ಪ್ಲಸ್ ಒಂದು ಮನೆ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಆಮೇಲೆ ಪಾರ್ಷಿಯಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ 50,000 ರೂಪಾಯಿ ಕೊಡ್ತೀವಿ. ಪಾರ್ಷಿಯಲಿ ಡ್ಯಾಮೇಜ್ಡ್ ಮನೆಗಳಿಗೆ ಆಮೇಲೆ 6,500 ರೂಪಾಯಿ ಕೊಡಬೇಕು ಪಾರ್ಷಿಯಲಿ ಡ್ಯಾಮೇಜ್ಡ್ ಮನೆಗೆ. ನಾವು ಸರ್ಕಾರದಿಂದ 33,500 ಕೊಟ್ಟು ಒಟ್ಟು 50,000 ರೂಪಾಯಿ ಒಂದು ಮನೆಗೆ ಕೊಡ್ತಾರೆ. 43,500 ಪ್ಲಸ್ 6,500 ಒಟ್ಟು 50,000 ರೂಪಾಯಿ ಪಾರ್ಷಿಯಲಿ ಡ್ಯಾಮೇಜ್ಡ್ ಮನೆಗಳಿಗೆ ಪರಿಹಾರ ಕೊಡ್ತೀವಿ. ಇಲ್ಲಿ ಮಡಿಕೇರಿ ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಮನೆಗಳಿಗೂ ಕೂಡ ಪರಿಹಾರ ಕೊಟ್ಟಿದ್ದೀವಿ. ಏನ್ರಿ ಕೊಟ್ಟಿದ್ದೀವಿ? DBT ಮೂಲಕ ಕೊಟ್ಟಿದ್ದೀವಿ.